ಡಾಕ್ಟ್ರು ಕೊನೆದಾಗ ಚೆಕ್ ಮಾಡಿದ ಪೇಷಂಟೇ ಆ ಯೋಗರಾಜ್ ಹೆಂಡತಿ. ಏನ್ ಗಂಡಸ್ತರ ಗಂಡಸೆ. ಅವತ್ತವಳನ್ನ ಚೆಕ್ ಮಾಡಕ್ಕೆ ಅಂತ ಒಳಗೋದವರು ಈ ರೀತಿ ಬಿದ್ಬಿಟ್ಟಿದ್ದಾರೆ. ಅಲ್ಲೇನ್ ನೋಡ್ ಬಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತು, ಏನ ನೋಡಿ ಮೂರ್ಛೆ ಹೋಗಿದ್ದಾಳೆ ಅಂತ ನನಗೆ ಗೊತ್ತು. ಅದಾ ತರ್ತೀನಿ, ತಂದು ನಿನ್ ಕಣ್ಣು ಮುಂದೆ ತೋರಿಸ್ತೀನಿ. ಜಯಲೆ ಜಯ ಅವಳ ಗಂಡನ ಜೊತೆ ಹನಿಮೂನ್ ಹೋಗಿದ್ದಾಳೆ. ಯಾರನ್ನ ಕೇಳಿ ಕಳ್ಸಿದ್ರಿ ಹನಿಮೂನ್ಗೆ? ನಾನು ಒಪ್ಪಲ್ಲ, ಇದಕ್ ನಾನು ಒಪ್ಪಲ್ಲ. ಯಾರನ್ನ ಯಾಕ್ರಿ ಕೇಳ್ಬೇಕು? ಅವ್ರ ಗಂಡ ಹೆಂಡತಿ ಹನಿಮೂನಿಗೆ ಹೋದ್ರೆ ನಿಮ್ದೇನ್ರಿ? ಯಾರು ಹೇಳ್ತೆ? ಈ ಹನಿಮೂನ್ ನಡೆಯೋದಿಲ್ಲ, ನಡೆಯೋಕ್ ನಾನು ಬಿಡೋದು ಇಲ್ಲ. ಜಯ ಈ ಪ್ರಪಂಚದಲ್ಲಿ ಯಾವ ಮೂಲಲ್ಲಿದ್ರು ನಾನು ಕಂಡಿಡಿತೀನಿ. ಲುಕ್, ಐ ವಿಲ್ ಸ್ಟಾಪ್ ದಟ್ ಹನಿಮೂನ್. ಐ ವಿಲ್ ಸ್ಟಾಪ್ ದಟ್ ಹನಿಮೂನ್. ಗೋವಿಂದ, ಏನ್ ಸರ್? ನಾವು ಆಚೆ ಹೋಗ್ತಾ ಇದೀವಿ. ಯಾರೇ ಬಂದ್ ಕೇಳಿದ್ರು ಜಯ ಮಂಗಳೂರಿಗೆ ಹನಿಮೂನಿಗೆ ಹೋಗಿರೋ ವಿಚಾರ ಮಾತ್ರ ಹೇಳ್ಬಾರ್ದು. ಈ ಮನೆನ ಭದ್ರವಾಗಿ ನೋಡ್ಕೋಬೇಕು. ಓಕೆ. ಜೈನ್ನ ಮದುವೆ ಆಗೋದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಸಂಪೂರ್ಣವಾಗಿ ಒಪ್ಪಿಗೆ ನೀಡಿದ್ದಾರೆ. ತಗೊಳ್ಳಿ ಸ್ವೀಟ್ಸ್. ಇದೆಲ್ಲ ನನಗೆ ಹೇಳ್ತಾರೆ. ಜಯ ಎಲ್ಲಿ? ಯೋಗಿ ಜೊತೆ ಹನಿಮೂನ್ಗೆ ಇದ್ದಾಳೆ. ಯೋಗಿ ಜೊತೆ ಹನಿಮೂನ್ಗ? ಒಂದು ಹೆಣ್ಣನ್ನ ಬಲವಂತವಾಗಿ ಹನಿಮೂನ್ ಕರ್ಕೊಂಡು ಹೋಗೋದು ಕಾನೂನು ಪ್ರಕಾರ ಅಪರಾಧ. IPC ಸೆಕ್ಷನ್ 319 ಪ್ರಕಾರ 30,000 ರೂಪಾಯಿ ದಂಡ, 3 ವರ್ಷ ಜೈಲು. ಗೊತ್ತಿಲ್ಲ ನಿನ್ಗೆ? ಅದನ್ನ ಕಟ್ಕೊಂಡು ನನ್ಗೇನಾಗಬೇಕು? ಜಯ ಎಲ್ಲಪ್ಪ? ಇವನ್ ಜೊತೆ ಹೋಗಿ ಜೈನ್ ಸೇರ್ಕೋಬೇಕು. ಜಾಗ ಎಲ್ಲಿ ಅಂತ ಹೇಳ್ಬೇಕು ಅಂದ್ರೆ ಓನ್ಲಿ 5,000. ನಾನೇ ಜೊತೆಲಿ ಬಂದು ಜಾಗ ತೋರಿಸಿ ಹೆಲ್ಪ್ ಮಾಡ್ಬೇಕಾದ್ರೆ 500 ರೂಪಾಯಿ ಅಷ್ಟೇ. 1 ನಿಮಿಷ. ಲಗೇಜ್ ರೆಡಿ ಮಾಡ್ಕೊಳ್ಳೋದು. 1 2 3 4 5 ತಗೋ 500 ರೂಪಾಯಿ. ಮಂಗಳೂರು. ಥ್ಯಾಂಕ್ ಯು. ಅಂದ್ರೆ ನಾನ್ ಬೇಡವಾ? ನೆಕ್ಸ್ಟ್ ಜಯ ಎಲ್ಲಿ? ಹನಿಮೂನ್ಗೆ ಇದ್ದಾಳೆ. ಏನು? ಆಗಸ್ಟ್ 15ಕ್ಕೆ ನಾನು ಫಿಲಂ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅವಳು ಮಗು ರಿಲೀಸ್ ಮಾಡಕ್ ಹೋಗಿದ್ದಾಳ. ನಾನ್ ಯಾರು? ಪ್ರೊಡಕ್ಷನ್ ಮ್ಯಾನೇಜರ್ ಪಾಯ್ಸನ್ ಪ್ರತಾಪ್. ಎಷ್ಟು ಪಿಕ್ಚರ್ಗಳನ್ನ ಮಧ್ಯಕ್ಕೆ ನಿಲ್ಸಿಲ್ಲ. ಆಫ್ಟರ್ ಆಲ್ ಈ ಹನಿಮೂನ್ ನಿಲ್ಸಕ್ಕಾಗಲ್ವಾ? ಜಯ ಎಲ್ಲಿ? ಇವನು ನನ್ ಬಿಟ್ಟು ಹೋಗ್ಬಿಟ್ರೆ ಬರೀ ಜಾಗ ತೋರ್ಸಕ್ಕೆ 500 ರೂಪಾಯಿ. ನಾನೇ ಜೊತೆಲಿ ಬಂದು ಜಾಗ ತೋರಿಸಿ ಹೆಲ್ಪ್ ಮಾಡ್ಬೇಕು ಅಂದ್ರೆ 5,000. ಹೋಗ ತಗೋ 500. ಮಂಗಳೂರು. ಥ್ಯಾಂಕ್ಸ್. ನಾನು ಯಾರಿಗೂ ಬೇಡವಾ? ಕುಡಿಯಕ್ ಕಲ್ತ ಹಾಳ ಹೋಗ್ಬಿಟ್ಟೆ. ಜಯ ಯೋಗಿ ಜೊತೆಲಿ ಹನಿಮೂನ್ಗೆ ಹೋಗಿದ್ದಾಳೆ. ಹನಿಮೂನ? ಎಲ್ಲಿ? ಹೇಳಲ್ಲ, ತೋರಿಸ್ತೀನಿ. ಯಾಕೆ ನಿಮ್ಗೂ ಅವಳ ಮೇಲೆ ಇದ? ಅವಳು ಹೆಣ್ಣಿನ ವೇಷದಲ್ಲಿರೋ ಗಂಡಸು. ಗಂಡು ಅಂತ ಗೊತ್ತಿದ್ದು ಮತ್ತೆ ಯಾಕೆ ಹಿಡುಕ್ತಾ ಇದ್ದೀರಾ? ಅಯ್ಯೋ ನನಗಲ್ಲಪ್ಪ, ನನ್ನ ಹೆಂಡತಿಗೆ. ಅಯ್ಯೋ ಸರ್, ಯಾಕೆ? ನೀವೆಷ್ಟು ಒಳ್ಳೆಯವರು ಸರ್. ಯಾಕಪ್ಪ? ಹೆಂಡತಿಗೋಸ್ಕರ ಎಷ್ಟೊಂದು ತ್ಯಾಗ ಮಾಡ್ತಾ ಇದ್ದೀರಾ?